ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅನುಸವಿ ರಿಚನ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅನ್ನಂ ಪರಬ್ರಹ್ಮ ಸ್ವರೂಪ. ನಾನಿಲ್ಲಿ ಇಸ್ಕಿದ ಬೇಳೆ ಸಾಂಬಾರನ್ನು ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಸಾಸಿವೆ, ಕರಿಬೇವು, ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಗ್ಗರಣೆ ಫ್ರೈ ಆದಮೇಲೆ ನಾನು ಟೊಮೊಟೊ ಸೇರಿಸ್ಕೊಂಡು ಇಸ್ಕಿದ ಬೇಳೆ ಕಾಳು ಏನಿದೆ ಅದನ್ನು ಹಾಕಿ ಫ್ರೈ ಮಾಡ್ಕೊಂಡು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ನೀರು ಹಾಕಿ ಕುದಿಸ್ಕೊತಾ ಇದ್ದೀನಿ. ಬೇಳೆ ಬೆಂದಮೇಲೆ ನಾನು ಮಸಾಲನ ಹಾಕ್ತೀನಿ. ನಾನು ಇದನ್ನು ಒತ್ತು ಶಾವಿಗೆಗೆ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇಲ್ಲಿ ಬೆಳಗಿನ ತಿಂಡಿಗೆ ಚಟ್ನಿನ ರೆಡಿ ಮಾಡ್ಕೋತಾ ಇದ್ದೀನಿ. ಕರಿಬೇವು, ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಏನಿದೆ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಚಟ್ನಿ ಮಾಡಲಿಕ್ಕೆ. ಇವತ್ತು ಮನೆಯಲ್ಲಿ ಇಡ್ಲಿ, ತರಕಾರಿ ಪಲ್ಯ ಮತ್ತು ಚಟ್ನಿಯನ್ನು ಮಾಡ್ತಾಯಿದ್ದೀನಿ. ಜೊತೆಗೆ ಉದ್ದಿನ ವಡೆ ಕೂಡ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಚಟ್ನಿಗೆ ಹುರಿದಿಟ್ಕೋತಾ ಇದ್ದೀನಿ. ಹಾಗೆಯೇ ಹುಣಸೆಹಣ್ಣು ಕೂಡ ನೆನೆಸ್ಕೊಂಡಿದ್ದೀನಿ. ನಾವಿವತ್ತು ನನ್ನ ತಮ್ಮನ ಮನೆಗೆ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಸೊ ಹಾಗಾಗಿ ಒಂದಷ್ಟು ತಿಂಡಿ ಅಡುಗೆಗಳನ್ನ ರೆಡಿ ಮಾಡ್ಕೋತಾ ಇದ್ವಿ. ಈ ಕಡೆ ಪಲ್ಯ ಕೂಡ ಆಗಿದೆ ನೋಡಿ. ಇಲ್ಲಿ ತರಕಾರಿ ಪಲ್ಯ ಮತ್ತು ಹಸಿ ಅವರೆಕಾಳಿತ್ತು, ಅದನ್ನು ಹಾಕಿ ಕೂಟ್ ಥರ ಮಾಡ್ಕೊಂಡಿದ್ದೀನಿ. ಈ ಥರ ಪಲ್ಯ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ವೆಜಿಟೇಬಲ್ಸು, ದಂಟಿನ ಸೊಪ್ಪು ಮತ್ತು ಅವರೆಕಾಳು ಹಾಕಿ ಮಾಡ್ತಾಯಿದ್ದೀನಿ. ಹಾಗೆಯೇ ಮಸಾಲೆ ಇಡ್ಲಿಗೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಕಡಲೆಬೇಳೆ, ಕೊತ್ತಂಬರಿ ಮತ್ತು ಸಬ್ಬಸಿಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಮಸಾಲೆ ಇಡ್ಲಿಗೆ. ಇದು ಕೂಡ ಹಿಟ್ಟು ರೆಡಿಯಾಗಿದೆ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಇವಾಗ ನಾನು ಸಾಂಬಾರಿಗೆ ರುಬ್ಕೋತಾ ಇದ್ದೀನಿ. ಇದಕ್ಕೆ ಕಾಯಿ, ಕಡಲೆ ಮತ್ತು ಒಣಮೆಣ್ಸಿನ್ಕಾಯನ್ನು ಸೇರಿಸ್ಕೋತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಮೆಂತ್ಯ ಪುಡಿ ಸೇರಿಸ್ಕೋತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿಣ ಹಾಕ್ಕೋತಾ ಇದ್ದೀನಿ. ನಾನು ಮೊದಲು ಕಾಯಿ ಪೀಸನ್ನು ತೊಗೊಂಡಿದ್ದೆ. ಸೊ ಹಾಗಾಗಿ ಒಂದು ಸಲ ಗ್ರೈಂಡ್ ಮಾಡಿಕೊಂಡು ಮಿಕ್ಕಿದ ಮಿಶ್ರಣನ ಸೇರಿಸ್ಕೋತಾ ಇದ್ದೀನಿ. ಇವಾಗ ನಾನು ಸಾಂಬಾರು ಪುಡಿಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಮಿಕ್ಸ್ ಪುಡಿ ತೊಗೊಂಡಿಲ್ಲ, ಒಣಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸಾಂಬಾರು ಪುಡಿ ಸೇರಿಸ್ಕೋತಾ ಇದ್ದೀನಿ. ನೀವು ಮಿಕ್ಸ್ ಪುಡಿ ಯೂಸ್ ಮಾಡೋದಾದರೆ ಸಾಂಬಾರು ಪುಡಿ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಹಸಿ ಕಾಳನ್ನು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿ ಮತ್ತು ಟೊಮೊಟೊನ ಫ್ರೈ ಮಾಡಿಕೊಂಡು ರುಬ್ಲಿಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಫ್ರೈ ಆಗಿರೋಂಥ ಕಾಳನ್ನು ಸೇರಿಸಿ ರುಬ್ಕೊಂಡು ಸಾಂಬಾರು ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ. ಇವಾಗ ರುಬ್ಬಿರೋ ಮಿಶ್ರಣನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸಾಂಬಾರು ಚೆನ್ನಾಗಿ ಕುದಿಬೇಕು. ಶಾವಿಗೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಇದು ಇಡ್ಲಿಗೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದು ನನ್ನ ಲಾಗು ಇವತ್ತು 5 o'clock ಸ್ಟಾರ್ಟ್ ಆಯಿತು ಮಾರ್ನಿಂಗು. ಬೆಂಗಳೂರಿಗೆ ಹೋಗ್ಬೇಕಿದ್ದರಿಂದ ಸೊ ಬೇಗ ಎಲ್ಲ ಕೆಲಸನ ಮಾಡ್ಕೋತಿದ್ವಿ. ಆದ್ರೂ ನೋಡಿ 7:30 8 ಗಂಟೆ ಹಾಗೆ ಹೋಯಿತು. ಇನ್ನೂ ಅಡುಗೆ ಕೆಲಸ ಮುಗ್ತಾ ಇಲ್ಲ. ನಾನಿಲ್ಲಿ ಹುರಿದಿರೋ ಅಂಥ ಈರುಳ್ಳಿ, ಹಸಿಮೆಣಸು, ಕರಿಬೇವು ಮತ್ತು ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಟ್ನಿಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಂದು 1/4 ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೊತಿದ್ದೀನಿ. ಹಾಗೆಯೇ ಇವಾಗ ಹುಣಸೆಹಣ್ಣನ್ನು ನೆನೆಸ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ವಾಶ್ ಮಾಡಿ ಇಟ್ಟಿರೋಂಥ ಕೊತ್ತಂಬರಿಯನ್ನು ಸೇರಿಸ್ಕೊತಾ ಇದ್ದೀನಿ. ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಬೇಕಂದರೆ ನೀವಿಲ್ಲಿ ಪುದೀನ ಕೂಡ ಆ್ಯಡ್ ಮಾಡ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಾನು ಕಡಲೆಯನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಬೌಲಷ್ಟು ಕಡಲೆಯನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ರುಬ್ಕೊಂಡಿದ್ದೀನಿ. ಚಟ್ನಿ ರೆಡಿಯಾಗಿದೆ. ಬೇಕಂದರೆ ಇಲ್ಲಿ ಒಗ್ಗರಣೆನ ಹಾಕ್ಕೋಬೋದು. ಇವಾಗ ನಾನು ಒಂದು ಕಡೆ ಇಡ್ಲಿಗೂ ಕೂಡ ಇಟ್ಕೊಂಡಿದ್ದೀನಿ. ಒಟ್ಟೊಟ್ಟಿಗೆ ತುಂಬ ಐಟಮ್ ಮಾಡ್ತಾ ಇರೋದ್ರಿಂದ ಸ್ಟವ್ ಕೂಡ ಖಾಲಿ ಇರಲಿಲ್ಲ. ನಾನಿಲ್ಲಿ ಉದ್ದಿನಬೇಳೆನ ಮಾರ್ನಿಂಗ್ 5 o'clock ನೆನೆಸಿದ್ದೆ. ಇವಾಗ ಅದನ್ನು ನೀಟಾಗಿ ವಾಶ್ ಮಾಡಿ ರುಬ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಣ್ಣದಾಗಿ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಕಾಯಿಯನ್ನು ಸಣ್ಣದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಕರಿಬೇವು ಮತ್ತು ಕೊತ್ತಂಬರಿಯನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. 4ರಿಂದ 5 ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ವಡೆಗೆ ಈ ರೀತಿ ಕಾಯಿ ಪೀಸು ಮತ್ತು ಈರುಳ್ಳಿ ಪೀಸನ್ನು ಹಾಕೋದ್ರಿಂದ ಮಧ್ಯ ಬಾಯಲ್ಲಿ ಸಿಗ್ತಾ ಇರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ವಡೆಯನ್ನು ಮಾಡಿಕೊಂಡ್ರೆ ತುಂಬಾ ಇಷ್ಟ ಆಗುತ್ತೆ. ಚಟ್ನಿ ಜೊತೆಗಂತೂ ಅಥವಾ ಸಾಂಬಾರು ಜೊತೆಗೆ ಒಳ್ಳೆ ಕಾಂಬಿನೇಷನು. ಇದಕ್ಕೆ ಪಲ್ಯ ಸೂಟ್ ಆಗೋದಿಲ್ಲ ವಡೆಗೆ, ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಉದ್ದಿನಬೇಳೆಯನ್ನು ಮತ್ತೆ 2 ಸಲ ನೀಟಾಗಿ ವಾಶ್ ಮಾಡಿಕೊಂಡು ನಾನು ರುಬ್ಕೋತಾ ಇದ್ದೀನಿ. ರುಬ್ಬಿದಾದಮೇಲೆ ಈ ಮಿಶ್ರಣಕ್ಕೆ ಸೇರಿಸ್ಕೊಂಡು ಕಲಿಸ್ಕೊಳ್ತೀನಿ. ಹಾಗೆಯೇ ನಾನು ಸ್ವಲ್ಪ ರೆಡಿ ಆಗೋದು ಕೂಡ ಇತ್ತು, ಲಗೇಜ್ ಪ್ಯಾಕಿಂಗ್ ಇತ್ತು. ಹಿಂದಿನ ದಿನವೇ ನಾನು ಪಾಲಕ್ ಚಕ್ಲಿ ಕೂಡ ಮಾಡ್ಕೊಂಡಿದ್ದೆ. ನಾನು ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಪಾಲಕ್ ಚಕ್ಲಿ. ನೋಡಿಲ್ಲ ಅಂದರೆ ನೋಡ್ಬಿಟ್ಟು ಕಮೆಂಟ್ ಮಾಡಿ. ಖಾರ ಪುರಿ ಮತ್ತು ಪುಳಿಯೋಗರೆ ಗೊಜ್ಜು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೆ.
ಹೋಗೋದು ಗೊತ್ತಿದ್ದರಿಂದ ಇಲ್ಲಿ 1 ಸ್ಪೂನು ನಾನು ಪೆಪ್ಪರ್ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಕಾಳು ಮೆಣಸನ್ನು ಹಾಗೆ ಹಾಕೋದ್ರಿಂದ ಅದು ಬಾಯಿಗೆ ಸಿಗುತ್ತೆ ಮಕ್ಕಳಿಗೆ, ಸೊ ಆ ರೀತಿ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಪೌಡರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ವಡೆಗೆ ಮೆಣಸು ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ನೀವು 1-2 ಸ್ಪೂನ್ ಜೀರಾ ಪೌಡರ್ ಸೇರಿಸ್ಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾನು 1 ಸ್ಪೂನಷ್ಟು ಇಂಗು ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಇಂಗನ್ನು ಹಾಕೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಮತ್ತು ಅಸಿಡಿಟಿ ಆಗೋದಿಲ್ಲ. ಸೊ ಹಾಗಾಗಿ ನಾನು ಜಾಸ್ತಿ ಇಂಗನ್ನು ಯೂಸ್ ಮಾಡ್ತೀನಿ. ಎಲ್ಲ ತಿಂಡಿಗಳಿಗೆ ಅಡುಗೆಗಳಿಗೂ ಕೂಡ ಇಂಗನ್ನು ಬಳಸ್ತೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು. ಹಾಗೆಯೇ ಆಲ್ ಬಟನ್ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ನಾನು ಇದಕ್ಕೆ ನೀರನ್ನು ಸೇರಿಸ್ಕೋಬೇಡಿ, ಹಾಗೆ ಕಲಿಸ್ಕೊಳ್ಳಿ. ನಾನು ಇಲ್ಲಿ ಹೊರಗಡೆ ಸಿಟೌಟಲ್ಲಿ ಒಂದು ಎಕ್ಸ್ಟ್ರಾ ಸ್ಟವನ್ನು ಇಟ್ಕೊಂಡಿದ್ದೀನಿ. ಸೊ ನಾನು ಅಲ್ಲಿ ವಡೆಗಳನ್ನ ಹಾಕೋತಾ ಇದ್ದೀನಿ. ಒಳಗಡೆ ಸ್ಟವ್ ತುಂಬ ಬ್ಯುಸಿ ಇತ್ತು, ಹಾಗಾಗಿ ನಾನಿಲ್ಲಿ ಯಾವಾಗಲೂ ಒಂದು ಹೊರಗಡೆ ಸ್ಟವನ್ನು ಯೂಸ್ ಮಾಡ್ತಾ ಇರ್ತೀನಿ. ರೆಗ್ಯುಲರಾಗಿ ಅನ್ನ ಕೂಗಿಸ್ಕೊಳ್ಳೋಕ್ಕೆ ಮತ್ತು ತರಕಾರಿ ಬೇಯಿಸ್ಕೊಳ್ಳೋಕ್ಕೆಲ್ಲ ಹೊರಗಡೆನೇ ಇಡ್ತಾ ಇರ್ತೀನಿ. ಒಳಗಡೆ ಸ್ಟವ್ ತುಂಬ ಗಲೀಜಾದರೆ ವಾಶ್ ಮಾಡೋದು ಕಷ್ಟ ಆಗುತ್ತೆ, ಅದು ಗ್ಲಾಸಿಂದ ಆಗಿರೋದ್ರಿಂದ. ಈ ರೀತಿ ಸ್ಟೀಲ್ದಾದರೆ ಬೇಗ ವಾಶ್ ಮಾಡ್ಕೋಬೋದು, ನೀಟಾಗಿ ಕೂಡ ಇರುತ್ತೆ. ಜೊತೆಗೆ ನಮ್ಮ ಮನೆಯಲ್ಲಿ ಯಾವಾಗಲೂ ಕೆಲಸದವ್ರು ಇರೋದ್ರಿಂದ ರೆಗ್ಯುಲರಾಗಿ ಅಡುಗೆ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೀವಿ. ಹಾಗಾಗಿ ನನಗೆ 2 ಸ್ಟವ್ ಅವಶ್ಯಕತೆ ತುಂಬಾ ಇದೆ. ವಡೆ ಅಂತೂ ತುಂಬಾ ಚೆನ್ನಾಗಿ ಬಂತು, ಟೇಸ್ಟಿಯಾಗಿತ್ತು ವಡೆ ಅಂತೂ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆದ್ರೂ ನಾವೆಲ್ಲ ಸ್ನಾನ ಎಲ್ಲ ಮುಗಿಸಿ ಮಕ್ಕಳನ್ನ ರೆಡಿ ಮಾಡ್ಕೊಂಡು, ಅವತ್ತು ಮಕ್ಳಿಗೂ ಕೂಡ ರಜೆ ಇತ್ತು, ಹೊರಡೋದ್ರೊಳಗಡೆ 9:30 ಆಗೋಯಿತು. ಹಾಗೆಯೇ ಅವ್ರಿಗೂ ಕೂಡ ತಿಂಡಿ ಎಲ್ಲ ತೊಗೊಂಡು ಹೊರಟ್ವಿ. ಬಟ್ ನಾವು ಹೋಗೋದ್ರೊಳಗೆ 12 o'clock ಆಯಿತು. ಹಾಗಾಗಿ ನಾವು ಹೋಗೋಷ್ಟರಲ್ಲಿ ಅವರು ತಿಂಡಿನ ಮುಗಿಸ್ಕೊಂಡಿದ್ರು. ಸೆಕೆಂಡ್ ರೌಂಡ್ಗೆ ಇಡ್ಲಿಯನ್ನು ಟೇಸ್ಟ್ ಮಾಡಿದ್ರು. ನೋಡಿ, ಇದೇ ಬಿಲ್ಡಿಂಗಲ್ಲಿ 3rd ಫ್ಲೋರಲ್ಲಿದ್ದಾರೆ. ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಓಡ್ತಾ ಇದ್ದೀವಿ. ಶಾವಿಗೆ ಎಲ್ಲ ನಾನು ಅಲ್ಲೇ ಹೊತ್ಕೊಂಡು ಮಾಡಿಕೊಂಡೆ, ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾನು ಅದೆಲ್ಲ ವೀಡಿಯೋ ತೊಗೊಳ್ಳಿಕ್ಕೆ ಆಗಲಿಲ್ಲ. ಬಟ್ ಅವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ಇವಾಗ ನಾವು ಬೆಂಗಳೂರಿಂದ ಹೊರಡ್ತಾ ಇದ್ದೀವಿ ಊರ ಕಡೆ. ಇಲ್ಲಿ ಪುನೀತ್ ಸರ್ನ ನೋಡಿ ನನ್ನ ಮಕ್ಕಳು ವೀಡಿಯೋ ತೊಗೋತಾಯಿದ್ರು. ಅವ್ರಿಗೆ ಪುನೀತ್ ಸರ್ ಅಂದರೆ ಫೇವ್ರೆಟ್ಟು. ಅವ್ರಿಗಂತಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಇವತ್ತಿನ ಲಾಗ್ ಹೇಗಿತ್ತು ಅಂತ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನನ್ನ ಈ ವೆಜ್ ರೆಸಿಪಿ ಚಾನಲನ್ನು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಮರೀದೆ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನನ್ನ ವಿಡಿಯೋ ಹೇಗಿತ್ತು ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ಹೊಸ ರುಚಿಯೊಂದಿಗೆ, ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ, ಮತ್ತೆ ಸಿಗೋಣ. ಥ್ಯಾಂಕ್ ಯು. ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.